ಬಿಡದಿ ಇವತ್ತು ಅಕ್ಷರಶಃ ಹೈ ಡ್ರಾಮಕ್ಕೆ ಸಾಕ್ಷಿಯಾಯಿತು. ಸರ್ಕಾರ ಆದೇಶವನ್ನು ನೀಡಿದೆ, ಹಾಗಾಗಿ ನಾವು ಸರ್ವೆ ಮಾಡಬೇಕು ಅಂತ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಹೋದ್ರೆ ಬಿಡದಿಯಲ್ಲಿ ಮಹಿಳೆಯರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಅದು ಮುಂದುವರೆದು ಕಲ್ಲು ತೂರಾಟಗಳನ್ನು ಮಾಡಿದ್ರು. ಪೊರ್ಕೆ ಹಿಡ್ಕೊಂಡು ಬಂದು ಪಟ 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 ಅಂತ ಅಧಿಕಾರಿಗಳಿಗೆ ಹೊಡೆದು ಬಿಟ್ಟು ನೋಡ್ತಾ ಇದ್ದ ಹಾಗೆ ರೈತರ ಪ್ರತಿಭಟನೆಗೆ ನಿರಂತರ ಬೆಂಬಲವನ್ನ ಕೊಡ್ತೇವೆ ಅಂತ ಹೇಳಿದ್ದಾರಂತೆ. ಯಾರು? ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ. ಶಾಂತಿಯುತ ಪ್ರತಿಭಟನೆಗೆ ಎಚ್.ಡಿ. ಕುಮಾರಸ್ವಾಮಿಯ ಕರೆಯನ್ನು ನೀಡಿದ್ದಾರೆ. ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡಬೇಡಿ ಅಂತ ಎಚ್.ಡಿ.ಕೆ ಹೇಳಿದ್ದಾರಂತೆ. ಇಂದು ಅಧಿಕಾರಿಗಳು ಏಕಾಏಕಿ ಸರ್ವೆಗೆ ಬಂದಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲಿ ನ್ಯಾಯಪರ ಹೋರಾಟವನ್ನು ಮಾಡಿ ಪೊಲೀಸರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕಾನೂನು ವ್ಯಾಪ್ತಿಯಲ್ಲಿ ನ್ಯಾಯಪರವಾಗಿರುವಂತಹ ಹೋರಾಟವನ್ನು ಮಾಡಿ, ಹಿಂಗೆ ಕಲ್ಲು ತೂರಾಟ ಇದನ್ನೆಲ್ಲ ಮಾಡಬೇಡಿ. ಸೊ ಪೊಲೀಸರಿಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ಏನಂತ? ಸರ್ಕಾರದ ಸೂಚನೆಗಳಿಗೆ ಹೆದರಬೇಡಿ ಅಂತ ಕಿವಿ ಮಾತನ್ನು ಹೇಳಿದ್ದಾರೆ ಪೊಲೀಸರಿಗೆ. ರೈತ ವಿರೋಧಿ ನೀತಿ ಅನುಸರಿಸಬೇಡಿ ಅಂತ ಎಚ್.ಡಿ.ಕೆ ಮಾತಾಡಿದ್ದಾರೆ. ರೈತರಿಗೆ ಬೆಂಬಲ, ಹೋರಾಟ ಇದೆಲ್ಲವೂ ಸರಿ, ಹಾಗಂತ ಅಧಿಕಾರಿಗಳ ಮೇಲೆ ಮನಸೋ ಇಚ್ಛೆ ಕಲ್ಲು ತೂರಾಟ ಮಾಡೋದು, ಪೊರ್ಕೆಯಿಂದ ಹೊಡೆಯೋದು, ಇದನ್ನೆಲ್ಲ ಯಾವುದೇ ಕಾರಣಕ್ಕೆ ನಾವು ಒಪ್ಪಲ್ಲ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ನೋಡ್ಕೊಂಡು. ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ, ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು, ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರ್ತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ, ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ರೈತರ ಹೋರಾಟಕ್ಕೆ ಇವತ್ತು ಸರ್ಕಾರ ಅವರ ವಿರುದ್ಧ ದೌರ್ಜನ್ಯವನ್ನು ಎಸಗತಕ್ಕಂಥದ್ದು, ತಮ್ಮಗಳನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದೇನಿದೆ, ಇದಕ್ಕೆ ಯಾವುದೇ ಕಾರಣಕ್ಕೂ ತಾವು ಸರ್ಕಾರದ ಸೂಚನೆಗಳೇನಿದೆ ಹೆದರಿ ರೈತ ವಿರೋಧಿ ನೀತಿಗಳನ್ನು ಮಾಡಿದರೆ ಆ ಒಂದು ಈ ಸರ್ಕಾರದ ಕೆಟ್ಟ ನಡವಳಿಕೆಯ ಪಾಲು ನಿಮಗೂ ಇವತ್ತು ಹಂಚ್ಕೊಳ್ತಕ್ಕಂಥ ದಿನಗಳು ಬರುತ್ತೆ. ಸೊ ಕುಮಾರಸ್ವಾಮಿ ಅವರ ಮಾತನ್ನು ಕೇಳಿದ್ರೆ ಇದೀಗ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಇದೀಗ ಎಂಟ್ರಿ ಕೊಟ್ಟಿದ್ದಾರಂತೆ. ರಾಮನಗರ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವಂತ ಸ್ಥಳ ಆಗಿಬಿಡ್ತಾ ಏನ್ ಕಥೆ ಅಂತ. ರಾಮನಗರದಲ್ಲಿ ಭುಗಿಲೆದ್ದ ಟೌನ್ಶಿಪ್ ಕಿಚ್ಚು. ಈ ವಿಚಾರದ ಕುರಿತಾಗಿ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರ ರೈತರ ಒಪ್ಪಿಗೆ ಇಲ್ಲದೆ ಸರ್ವೆ ಮಾಡಿದೆ, ಇದನ್ನ ಯಾವುದೇ ಕಾರಣಕ್ಕೆ ನಾವು ಒಪ್ಪಲ್ಲ. ಮಾಹಿತಿ ನೀಡದೆ ಜೆಎಂಸಿ ಸರ್ವೆ ಮಾಡೋದು ತಪ್ಪು ಅಂತ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಸರ್ವೆ ತೀವ್ರವಾಗಿ ಖಂಡಿಸಿದ್ದಾರಂತೆ ನಿಖಿಲ್ ಕುಮಾರಸ್ವಾಮಿ. ರಾಜ್ಯ ಸರ್ಕಾರ ರೈತರ ಭಾವನೆಗಳಿಗೆ ಬೆಲೆ ಕೊಟ್ಟಿಲ್ಲ, ಯಾವುದೇ ಮಾಹಿತಿಗಳನ್ನು ಕೂಡ ಕೊಟ್ಟಿಲ್ಲ, ಏಕಾಏಕಿ ಸರ್ವೆಗೆ ಮುಂದಾಗಿದೆ, ಅದಕ್ಕೆ ರೈತರು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯೋಜನೆ ಕಾರ್ಯರೂಪಕ್ಕೆ ತರೋದು ದುರ್ದೈವದ ಸಂಗತಿ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಆಗ್ರಹವನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆಬ್ವಿಯಸ್ಲಿ ರಾಮನಗರ ಅಂತ ಆದ್ಮೇಲೆ ಅಲ್ಲಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟೆ ಕೊಟ್ಟುತ್ತೆ, ಹಂಗೆ ಎಂಟ್ರಿ ಕೊಟ್ಟರು.
ಇದೆಲ್ಲ ಸರಿಯಲ್ಲ ಅಂತ ಹೇಳಿದ್ರು. ಟ್ವೀಟ್ ಕೂಡ ಮಾಡಿದ್ದಾರೆ, ಅದನ್ನ ಖಂಡಿಸಿ ಟ್ವೀಟ್ ಮಾಡಿದ್ದಾರಂತೆ. ಸೊ ನಿಖಿಲ್ ಕುಮಾರಸ್ವಾಮಿ ಮಾತಾಡಿರುವಂತಹ ವಿಜುವಲ್ಗಳನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಅವರು ಮಾತಾಡಿದಾರಂತೆ, ಪ್ರೊವೈಡಿಂಗ್ ಎನಿ ಕೈಂಡ್ ಆಫ್ ಇನ್ಫಾರ್ಮೇಶನ್ ವಿತೌಟ್ ಪ್ರೊವೈಡಿಂಗ್ ಎನಿ ಕೈಂಡ್ ಆಫ್ ಇನ್ಫಾರ್ಮೇಶನ್, it is most unfortunate that the government, having failed to understand the farmers' sentiments, is now attempting to implement this project by any means. I demand that the government immediately release the farmers it has already taken into custody and abandon the Bidati Township project ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಬಹುಶಃ ಇದನ್ನು ಕನ್ನಡದಲ್ಲಿ ಮಾಡಿದಿದ್ರೆ ಎಲ್ಲ ರೈತರಿಗೂ ಅರ್ಥ ಆಗ್ತಿತ್ತೇನೋ. ಇಂಗ್ಲೀಷಲ್ಲಿ, ಅವರು ಇಂಗ್ಲೀಷ್ ಮೀಡಿಯಂ ಅಲ್ವಾ, ಹಾಗಾಗಿ ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ಎನಿವೇ, ಸೊ ನಿಖಿಲ್ ಕುಮಾರಸ್ವಾಮಿ ರೈತರನ್ನ ಏನು ಅರೆಸ್ಟ್ ಮಾಡಿದ್ರು ನೋಡಿ, ಅಧಿಕಾರಿಗಳ ಮೇಲೆ ಪೊರಕೆಯಲ್ಲಿ ಹೊಡೆದವ್ರನ್ನ ಏನು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ಲಿ ರಿಲೀಸ್ ಮಾಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರಂತೆ. ಎಸ್, ಅವರು ರೈತರು, ಅನ್ನದಾತರು, ಹೌದು ಸತ್ಯ. ಹಾಗಂತ ಹೇಳಿ ಕಾನೂನನ್ನ ಕೈಗೆ ಎತ್ಕೊಳ್ಳುವಂತ ನೋಡಿ, ಆ ಮಹಿಳೆ ವಿಜುವಲ್ ಅನ್ನು ತೋರಿಸ್ತಾ ಇದ್ದೀವಿ. ಪೊರ್ಕೆ ತಕೊಂಡು ಬಂದು ಹೊಡೆಯೋದಕ್ಕೆ, ಅಮ್ಮ ಅವರಿಗೂ ಕೂಡ ಮಕ್ಕಳು, ಮರಿ, ಹೆಂಡತಿ, ಒಂದು ಸಮಾಜದಲ್ಲಿ ಒಂದು ಗೌರವ, ಇದೆಲ್ಲದೂ ಕೂಡ ಇದೆ. ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ ಕೂಡಲೇ ನಿಮ್ಗೆ ಮನಸೋ ಇಚ್ಛೆ ಹೊಡಿಬಹುದು ಅಂತ ಎಣಿಸ್ಕೊಂಡ್ರೆ ಅವ್ರನ್ನ ರಿಲೀಸ್ ಮಾಡಿಬಿಡಿ, ಅವ್ರ ರೈತರು ಅಂತ ಹೇಳಿದ್ರೆ ಅದು ಹೆಂಗ್ರಿ ಒಪ್ಪಕ್ಕೆ ಸಾಧ್ಯ? ಅದನ್ನ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಮ್ಮ ಮನೆಯವ್ರಿಗೆ ಹಿಂಗೆ ಓಡಿಸ್ಕೊಂಡು ಹೋಗಿ ಹೊಡೆದ್ರೆ ಸುಮ್ಮನೆ ಇರ್ತೀರಾ ನೀವು? ನಾವು ನೋಡಿದೀವಿ, ಕಾರ್ಗೆ ಯಾವನೋ ಒಬ್ಬ ಬೈಕ್ ಡಿಕ್ಕಿ ಹೊಟ್ಟ ಅನ್ನೋ ಮಾತ್ರಕ್ಕೆ ಹೆಂಗೆ ಯಾರ್ಯಾರು ಏನೇನು ಮಾತಾಡಿದಾರೆ ಅದೆಲ್ಲದನ್ನ ನಾವು ನೋಡಿದೀವಿ. ಈಗ ದೊಡ್ಡದಾಗಿ ಟ್ವೀಟ್ ಮಾಡಿಬಿಟ್ಟು ಅವ್ರನ್ನೆಲ್ಲ ರಿಲೀಸ್ ಮಾಡಿ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳ್ರಿ ಅವರು, ಡಿಗ್ರಿ ಹೋಲ್ಡರ್ಸ್ ಅವರು. ಹೋರಾಟಕ್ಕೆ ಒಂದು ಇತಿ ಮಿತಿ ಅಂತ ಇರುತ್ತೆ. ಮಹಿಳೆಯರನ್ನ ಮುಂದೆ ಬಿಟ್ಬಿಟ್ಟು ಇವರೆಲ್ಲ ಚಂದ ನೋಡೋದು, ರಿಲೀಸ್ ಮಾಡ್ಬೇಕಂತೆ. ವೈ, ಯಾಕೆ ಮಾಡ್ಬೇಕು? ಹೌದು, ನಮ್ಗೆ ಅರ್ಥ ಆಗುತ್ತೆ ಅವರ ಆಕ್ರಂದನ, ಅವರ ಆಕ್ರೋಶ, ಅವರ ಹೋರಾಟ. ಆದ್ರೆ ಹೋರಾಟಕ್ಕೆ ಒಂದು ರೂಪುರೇಷೆಗಳಿವೆ, ಹೋರಾಟಕ್ಕೆ ಒಂದು ಇತಿಮಿತಿ ಅಂತಿದೆ. ಸೊ ನಿಖಿಲ್ ಕುಮಾರಸ್ವಾಮಿ ಈಗ ಟ್ವೀಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ, ಈ ಟೌನ್ಶಿಪ್ ಅನ್ನ ಕೈ ಬಿಡಬೇಕು ಅಂತ ಹೇಳಿ. ಇದೆಲ್ಲದನ್ನು ಒಪ್ಪೋಣ, ಆದ್ರೆ ಅವರು ಮಾಡಿದಂತಹ ಗಲಾಟೆ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋಕೆ ಸಾಧ್ಯವಿಲ್ಲ. ಇವಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ.